ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೀವನ ಪರ್ಯಂತ ನಿನ್ ಜೊತೆಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಿದ್ದ ನನ್ನ ಗಂಡನ 4 ವರ್ಷದ ಹಿಂದೆನೆ ಕಳ್ಕೊಂಡ್ಬಿಟ್ಟೆ. ಈಗ ನನ್ನ 2 ಮಕ್ಕಳನ್ನು ಚೆನ್ನಾಗಿ ಸಾಕೋ ಶಕ್ತಿ ಕೊಡು ಭಗವಂತ. ಇವತ್ತು ನನ್ನ ದೊಡ್ಡ ಮಗಳು ನಿಧಿ ಹುಟ್ಟಿದಬ್ಬ. ಅವಳ ಜೀವನ ಪೂರ್ತಿ ಸಂತೋಷವಾಗಿ ನಗ್ನಗ್ತಾ ಇರೋ ಹಾಗೆ ಆಶೀರ್ವಾದ ಮಾಡುತ್ತಂತೆ. Hello. Good morning, honey. Very good morning, Akash. Many more happy returns of the day, Lifey. Thank you. ಯಾಕೆ ವಾಯ್ಸ್ ಡಲ್ ಆಗಿದೆಯಲ್ಲ? ಸ್ವಲ್ಪ ಹೊಟ್ಟೆ ನೋವು. ಹೊಟ್ಟೆ ನೋವಾ? ಯಾಕೆ, ಏನಾಯ್ತು? ಆಚೆ ಏನಾದ್ರೂ ತಿಂದ್ಯಾ? ಮಾತ್ರೆ ತಗೊಂಡ್ಯಾ? ನಾನ್ ಬರ್ಲಾ? ಡಾಕ್ಟರ್ ಹತ್ರ ಹೋಗೋಣವಾ? ಬೇಡ. ಯಾಕೆ? ಅಮ್ಮ ನಿನ್ನೆನೆ ಡಾಕ್ಟರ್ ಹತ್ರ ಹೋಗೋಣ ಅಂದ್ಲು. ನಾನು ಬೇಡ, ಇವತ್ತೊಂದಿನ ನೋಡೋಣ ಅಂತ ಹೇಳ್ದೆ. ಇವಾಗ ನಿನ್ ಜೊತೆಗೆ ಬಂದ್ರೆ ನಿಮ್ಮಮ್ಮ ಬೈತಾರಲ್ವಾ? ಅವ್ರಿಗೂ ಗೊತ್ತು ಅನ್ಸತ್ತೆ ನಮ್ಮಿಬ್ರ ಮಧ್ಯೆ ಪ್ರೀತಿ ಇದೆ ಅಂತ. ಆದ್ರೂ ನನ್ ಕಂಡ್ರೆ ಸಾಕು ಗುರ್ರ ಅಂತಾರೆ. ಅವ್ರ ಮಗಳನ್ನ 18 ವರ್ಷದ ಮುಂಚೆ ಎಲ್ಲಿ ಹಾರಿಸ್ಕೊಂಡು ಹೋಗ್ಬಿಡ್ತೀನೋ ಅಂತ ಭಯ ಅನ್ಸತ್ತೆ. ನಿಧಿ, ಐ ಲವ್ ಯು. ನಿಧಿ, ಹಾ, ನಿನಗೆ ಯಾವಾಗ 18 ವರ್ಷ ಆಗುತ್ತೋ ಅನ್ನಿಸ್ತಿದೆ. ಏಕೆ? ಹೆಂಗಿದ್ರು ಈ ವರ್ಷ ನಾನು ಓದ್ ಮುಗಿಯುತ್ತೆ. ಕಾಲೇಜಲ್ಲಿ ನಡೆಯೋ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ನನಗೆ ಕೆಲಸ ಸಿಗೋದು ಗ್ಯಾರಂಟಿ. ನಿನಗೆ 18 ವರ್ಷ ಆದ್ಮೇಲೆ ನೀನ್ ಮೇಜರ್ ಆಗ್ತೀಯ ಅಲ್ವಾ? ನನ್ನ ಮದ್ವೆ ಆಗಿ 24 ಗಂಟೆನೂ ಹಾಯಾಗಿದ್ಬೇಡ ಅಂತ. ಯಾಕೆ, ಏನು ಹೇಳ್ತಿಲ್ಲ? ನಾಚಿಕೆ ಅಲ್ವಾ? ಮತ್ತೆ ಇವತ್ ಪಾರ್ಟಿ ಎಲ್ಲಿ ಕೊಡಿಸ್ತೀಯಾ? ಬೇಡ ಬಿಡು, ಮುಂದೆ ನೀನೇನ್ ಹೇಳ್ತೀಯಾ ಅಂತ ನನಗ್ ಗೊತ್ತು. ಅಮ್ಮ ಬಿಡಲ್ಲ ಅಲ್ವಾ? ಆದ್ರೂ ನಿನ್ ತಾತನ್ ಸಪೋರ್ಟ್ ನಿಂಗಿದೆ ಅಲ್ವಾ? ನಿಧಿ, ಆದಿ, ಅಮ್ಮ ಕರೀತಾ ಇದ್ದಾರೆ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ಲಾ? ಇಟ್ಸ್ ಓಕೆ. ನಾನೇ ಆ ಕಡೆಗೆ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ರೆಡಿ ಆಗಿರು, ನಾನೇ ಕಾಲ್ ಮಾಡ್ತೀನಿ. ಸಿ ಯು, ಬಾಯ್, ಟೇಕ್ ಕೇರ್. ಬಾಯ್. ಬೇಗ ಬನ್ರಪ್ಪ ಮಕ್ಕಳ. ಹ್ಯಾಪಿ ಬರ್ಡೇ ಅಕ್ಕ. ಥ್ಯಾಂಕ್ ಯು ಕಣೋ. ಅದಕ್ಕೇನ ಅಮ್ಮ ಇಷ್ಟು ಬೇಗ ಎದ್ದಿ ದೇವ್ರಿಗೆ ಪೂಜೆ ಮಾಡಿದ್ದು? ನಿಮ್ಮ ಅಕ್ಕ 100 ವರ್ಷ ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡಿದೆ. ಅಂದ್ಹಾಗೆ ನಿಧಿ, ರಾತ್ರಿ ಎಲ್ಲ ಹೊಟ್ಟೆ ನೋವು ಅಂತಿದ್ಯಲ್ಲಮ್ಮ, ಈಗ ಹೇಗಿದೆ? ನಿನ್ನೆ ಮೊನ್ನೆ ಇದ್ದಷ್ಟೇನಿಲ್ಲ ಅಮ್ಮ. ನಿನ್ ಕೊಟ್ಟು ಕಷಾಯ ಕುಡಿದ್ನಲ್ಲ, ಈಗ ಪರವಾಗಿಲ್ಲ. ಒಳ್ಳೇದಾಯ್ತು. ಆದ್ರೂ ಒಂದ್ಸಲ ಡಾಕ್ಟರ್ ಹತ್ರ ತೋರ್ಸಣ್ವಾ? ಯಾರ್ದೆ? ಅರ್ಪಿತದು. ಹಲೋ, ಓಕೆ ಬಾಯ್, ಸಿಗ್ತೀನಿ. ಏನು ಪಾರ್ಟಿ ಕೇಳ್ತಾ ಇದ್ದಾರಾ? ನಾನು 1 ರೂಪಾಯಿ ಕೊಡೋಲ್ಲ ಕಣೆ. ಹಣದ ಬೆಲೆ ಗೊತ್ತಿದ್ರೆ ತಾನೇ ನಿಮಗೆ. ಏನಾದರೂ ಮಾಡ್ಕೊ. ಇದೇನಮ್ಮ ಇದು? ನಾನು ಕೇಳಿದ್ರೆ ಮಾತ್ರ ಕಾಲೇಜ್ ಮೆಟ್ಲು ತೂ ಅಂತೀರಾ. ಇವಾಗ ಅಕ್ಕ ಹತ್ತಿದಾರಲ್ಲ, ಕೊಡು. ನಿಮಗೆ ಬಡತನದ ಬಿಸಿ ಮುಟ್ಟಿಲ್ಲ. ನಿಮ್ಮಪ್ಪ ನಮಗೋಸ್ಕರ ಏನು ಬಿಟ್ಟು ಹೋಗಿದ್ದಾರೆ? ಏನೊಂದು ಸ್ವಂತ ಮನೆ ಇದೆಯಾ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ? ಏನೂ ಇಲ್ಲ. ನಮ್ಮಪ್ಪ ಇರೋದ್ರಿಂದ ನಮ್ಮ ಜೀವನ ಇಷ್ಟರ ಮಟ್ಟಿಗಾದ್ರೂ ನಡ್ಕೊಂಡು ಹೋಗ್ತಾ ಇದೆ. ನಮ್ಮಪ್ಪ ಇಲ್ಲ ಅಂತಿದ್ದಿದ್ರೆ ನಾನು ಯಾವತ್ತೂ ಸತ್ತು ಹೋಗ್ತಾ ಇದ್ದೆ. ನಿಮ್ಮನ್ನು ನೋಡ್ಕೊಳ್ಳೋಕೆ ನನ್ನ ಕೈ ಸಾಧ್ಯನೇ ಆಗ್ತಿರ್ಲಿಲ್ಲ. ನಾಳೆ ನೀನು ಮದುವೆ ಆಗಿ ಬೇರೆ ಮನೆಗೆ ಹೋಗ್ಬೇಕಾಗಿರೋ ಹುಡುಗಿ. ನಿನ್ ಕೈ ತುಂಬ ದುಡ್ಡು ಸೇರಿದ್ರೆ ಶ್ರೀಮಂತರ ಸವಾಸ ಮಾಡ್ತೀಯ. ಅವ್ರ ಅಭಿರುಚಿಗಳು ಏನೇನೋ ಇರ್ತವೆ. ನಿಂಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಕಷ್ಟ ಪಡ್ಬೇಕಾಗಿರೋಳು ನಾನು. ಅರ್ಥ ಮಾಡ್ಕೊಳ್ಳೆ.
ರೇಖಾ, ಬನ್ನಿ ತಾತ. ಪುಟಾಣಿಗಳ ಚೆನ್ನಾಗಿದ್ದೀರಾ? ಸ್ಕೂಲ್ಗೆ ಹೋಗ್ತಾ ಇದ್ದೀರಲ್ಲ? ಏನಮ್ಮ ಇದು, ಮಕ್ಕಳಿಗೆ ಬೆಳಿಗ್ಗೆನೆ ಕ್ಲಾಸ್ ತಗೊಂಡಿದ್ದೀಯಾ? ಅದು ನನ್ನ ಮುದ್ದು ಮಗಳು ಹುಟ್ಟಿದ ಹಬ್ಬದ ದಿವಸ. ಹಾಗಲ್ಲಪ್ಪ, ಅದ್ ಏನಾಯ್ತು? ಎಲ್ಲ ಗೊತ್ತು ಬಿಡಮ್ಮ. ಆಯ್ತಪ್ಪ, ತಾತ ಮೊಮ್ಮಗಳ ಮಧ್ಯೆ ನಾನು ಬರೋದಿಲ್ಲ. ನೀವಿಬ್ರು ಸ್ನಾನ ಮಾಡ್ಕೊಂಡು ಬನ್ನಿ, ತಿಂಡಿ ಮಾಡ್ತೀನಿ. ಅಪ್ಪ, ನೀವು ಫ್ರೆಶ್ ಆಗಿ. ಆಯ್ತಮ್ಮ. ರೇವತಿ ಪುಟ್ಟ, ನಿನ್ನ ಬರ್ತ್ಡೇ ಗಿಫ್ಟ್ ನಾನು ಏನು ತಂದಿದ್ದೀನಿ ನೋಡೋಣ, ಗೆಸ್ ಮಾಡು. ಗೊತ್ತಾಗ್ಲಿಲ್ವಾ? ತಗೋ, ಲ್ಯಾಪ್ಟಾಪ್. ಲ್ಯಾಪ್ಟಾಪು. ಥ್ಯಾಂಕ್ ಯು ತಾತ. ಅಷ್ಟೇ ಅಲ್ವೋ, ಈ ಸರಿ ಸೆಕೆಂಡ್ PUC ನಲ್ಲಿ ನೀನೇನಾದ್ರೂ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರೆ ಯಾವ ಕಂಪನಿ ಸ್ಕೂಟರ್ ಇಷ್ಟಪಡಿಸ್ತೀಯೋ ಅದನ್ನೇ ಕೊಡಿಸ್ತೀನಿ. ತಾತ ನಂಗಿಲ್ವಾ ತಾತ? ಓ, ನಿನಗಿಲ್ವೇನು ಪುಟ್ಟಾಣಿ? ನಿನಗೂ ಕೊಡಿಸ್ತೀನಿ. 7th ಸ್ಟ್ಯಾಂಡರ್ಡ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರೆ ಸೈಕಲ್ ಕೊಡಿಸ್ಬಿಡ್ತೀನಿ. ಥ್ಯಾಂಕ್ ಯು ತಾತ. ಹಲೋ. ಹೆಲೋ ಡಿಯರ್, ಈಗ ಹೊರಡ್ತಾ ಇದ್ದೀನಿ. ಇನ್ನು 10 ನಿಮಿಷದಲ್ಲಿ ನಿಮ್ಮ ಮನೆ ಮೇನ್ ರೋಡ್ ಹತ್ರ ಇರ್ತೀನಿ. ಬೇಗ ಬಂದ್ಬಿಡು. ನಿಮ್ಮ ಮನೆ ಹತ್ರ ಬಂದ್ರೆ ನಿಮ್ಮಮ್ಮ ಕೇಳೋ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಸರಿ, ಬರ್ತೀನಿ. ಅಮ್ಮ ಬೇಗ ಬಡ್ಸಮ್ಮ. ಬಂದೇ ಇರೋ. ಅಮ್ಮ, ತಾತ ಅಕ್ಕನ್ಗೆ ಲ್ಯಾಪ್ಟಾಪ್ ಕೊಡ್ಸಿದ್ದಾರೆ. ಹೌದಾ? ಅಪ್ಪ, ನೀವು ನಮ್ಮನ್ನು ನೋಡ್ಕೊಳ್ತಾ ಇರೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಈ ಲ್ಯಾಪ್ಟಾಪ್ ಎಲ್ಲ ಯಾಕಪ್ಪ ಇಷ್ಟು ಕಾಸ್ಟ್ಲಿ ಗಿಫ್ಟು? ಇರ್ಲಿ ಬಿಡಮ್ಮ, ನಾನೇನು ಹೊರಗಿನವರ್ಗ ಕೊಡಿಸ್ತಾ ಇದ್ದೀನಿ. ನನ್ನ ಮೊಮ್ಮಗಳಿಗೆ ತಾನೇ ಕೊಡಿಸ್ತಾ ಇರೋದು. ಅಲ್ಲಮ್ಮ, ಅವಳಿಗಲ್ದ ಬೇರೆ ಯಾರಿಗೆ ಕೊಡಿಸ್ಲಿ? ನಿಧಿ, ಅದೇನೋ ನಿನ್ನ ಫ್ರೆಂಡ್ಸ್ಗೆ ಟ್ರೀಟ್ ಕೊಡಿಸ್ಬೇಕು ಅಂದ್ಯಲ್ಲ, ತಗೋ, 500 ರೂಪಾಯಿ ಇದೆ. ಆದ್ರೆ ಒಂದ್ ಮಾತು, ನೀನ್ ಏನು ಹೊರಗಡೆ ತಿನ್ನೋ ಹಾಗಿಲ್ಲ. ಮನೇಲೆ ಹಬ್ಬದ ಅಡುಗೆ ಮಾಡ್ತೀನಿ, ಊಟ ಮಾಡುವಂತೆ. ತಾತನು ಬಂದಿದ್ದಾರೆ ಅಲ್ವಾ, ಇವತ್ತು ಇವ್ರು ಇಲ್ಲೇ ಇರ್ತಾರಂತೆ. ಎಲ್ರು ಒಟ್ಟಿಗೆ ಊಟ ಮಾಡೋಣ, ಆಯ್ತಾ? ಬೆಳೆಯೋ ಹುಡುಗರಿಗೆ ಯಾಕಮ್ಮ ಈ ರೀತಿ ರೆಸ್ಟ್ರಿಕ್ಷನ್ ಎಲ್ಲ ಹಾಕ್ತಾ ಇದೆಯಾ? ನೀನು ಸ್ನೇಹಿತರೆಲ್ಲ ಸೇರಿ ಯಾವುದಾದ್ರು ಒಂದು ದೊಡ್ಡ ಹೋಟ್ಲಿಗೆ ಹೋಗಿ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ಖುಷಿಯಾಗಿ ಬನ್ನಿ. ಆದ್ರೆ ಒಂದು ಮಾತು, ಅಮ್ಮ ಹೇಳಿದ ಮಾತ್ರ ಮರಿಬಾರ್ದು. ಓಕೆ? ಅಪ್ಪ, ನೀವೇನಾದ್ರೂ ಹೇಳಿ, ನಿಮ್ಮ ಮುದ್ದಿಂದಾನೇ ಇವಳು ಕೆಟ್ಟೋಗ್ತಾ ಉಂಟು. ಇರ್ಲಿ ಬಿಡಮ್ಮ, ನಮ್ಮ ಸರಕಾಸಿ. ಗಂಡನ್ ಕಳ್ಕೊಂಡಿದ್ ರೇವತಿಗೆ 2 ಮಕ್ಕಳು, ಆದಿ ಮತ್ತೆ ನಿಧಿ ಅಂತ. ತಂದೆ ಇಲ್ಲದ ಮಕ್ಕಳನ್ನ ತನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗೋವರೆಗೂ ಎಲ್ಲ ಕೆಟ್ಟ ದೃಷ್ಟಿಗಳಿಂದ ಸೇಫಾಗಿ ನೋಡ್ಕೋಬೇಕನ್ನೋದು ಒಂದೇ ರೇವತಿ ತಲೆಯಲ್ಲಿದ್ದು. ಮಕ್ಕಳಿಗೆ ಎಷ್ಟೇ ಸಂಸ್ಕಾರ ಕೊಟ್ಟರು ಕೆಲವೊಂದು ರೂಲ್ಸ್ಗಳನ್ನ ಮಾಡಿರ್ತಾರೆ. ಈ ಥರ ಸಣ್ಣ ಪುಟ್ಟ ರೂಲ್ಸ್ಗಳನ್ನ ಪೇರೆಂಟ್ಸ್ ಮಾಡೋದು ಸಹಜ ಕೂಡ. ಇಷ್ಟೆಲ್ಲ ಕಟ್ಟುಪಾಡುಗಳ ಮಧ್ಯೆ ಮಕ್ಕಳು ಸೇಫ್ ಆಗಿರ್ತಾರ. ಈ ಕಥೆಯಲ್ಲಿ ಅಮ್ಮನ ಮುದ್ದಿನ ಮಗಳು ನಿಧಿ ಸೇಫ್ ಆಗಿದ್ಲ? ಬನ್ನಿ ನೋಡೋಣ. ರೇವತಿ, ನಮ್ಮ ನಿಧಿ ಹೇಗೂ ಸೆಕೆಂಡ್ PUC ನಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಮಾಡೇ ಮಾಡ್ತಾಳೆ. ನೋಡು, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಯಾವುದಾದ್ರೂ ಒಳ್ಳೆ ಮೆಡಿಕಲ್ ಕಾಲೇಜಿಗೆ ಸೇರಿಸೋಣ. ಬೇಡಪ್ಪ, ಇಲ್ಲಿವರೆಗೂ ನೀನು ಸಾಕಷ್ಟು ಸಹಾಯನ ನಮ್ಮ ಸಂಸಾರಕ್ಕೆ ಮಾಡಿಬಿಟ್ಟಿದೀಯ. ಮತ್ತೆ ಋಣದ ಭಾರನ ನಾನು ಹೊರಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ದೇವ್ರಿಟ್ಟಾಗಲಿ ಬಿಡು. ಅರ್ಥ ಆಯ್ತು ಬಿಡು. ಅಂದ್ರೆ ನಾನು ನಿನ್ನ ಸ್ವಂತ ತಂದೆ ಅಲ್ಲ ಅನ್ನೋ ಭಾವನೆಯಿಂದಲೇ ಮಾತಾಡ್ತಾ ಇದ್ದೀಯಾ? ಅಂತೂ ನಾನು ಪರಿಚಯನ ಆಗ್ಬಿಟ್ಟೆ. ಛೇ, ನಾನು ಹಾಗಲ್ಲಪ್ಪ ಹೇಳಿದ್ದು. ಆಂಟಿ, ಏನಮ್ಮ ನಿಧಿ, ಪಾರ್ಟಿ ಎಲ್ಲ ಮಾಡ್ಕೊಂಡು ಸಂತೋಷವಾಗಿ ರಾತ್ರಿ ಬನ್ನಿ ಅಂತ ಹೇಳಿದ್ರೆ ಮಧ್ಯಾಹ್ನನೇ ಬಂದ್ಬಿಟ್ಟಿದೀಯಾ? ಯಾಕೆ ಒಂಥರ ಇದೆಯಾ ನಿಧಿ? ಏನಾಯ್ತೆ? ಆಂಟಿ, ನಿಧಿ ಕಾಲೇಜಿಗೆ ಬಂದಾಗಿಂದನೂ ಹೊಟ್ಟೆ ನೋವು ಅಂತಿದ್ಲು. ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಬೇಡ, ಮನೆಗೆ ಕರ್ಕೊಂಡೋಗು ಅಂತ ಹೇಳಿದ್ಲು. ಅದಕ್ಕೆ ಕರ್ಕೊಂಬಂದೆ. ಸರಿನಪ್ಪ,
ನೀನಿನ್ ಹೊರಡು. ಬರ್ತೀನಿ ಆಂಟಿ. ಅಲ್ಲ ಕಣೆ ನಿಧಿ, ಬಸ್ಸಲ್ಲೋ ಆಟೋಲ್ಲೋ ಬರೋಕ್ಕಾಗ್ತಿರ್ಲಿಲ್ವಾ ನಿಂಗೆ? ಅವನ ಜೊತೆಲಿ ಯಾಕೆ ಬರಕ್ಕೆ ಹೋದೆ? ಅಥವಾ ಒಂದು ಫೋನ್ ಮಾಡಿದಿದ್ರೆ ತಾತ ಕರ್ಕೊಂಡು ಬರ್ತಿದ್ರು. ರೇವತಿ, ಯಾಕಮ್ಮ ಆ ಮಗು ಮೇಲೆ ಯಾವಾಗಲೂ ಹಾಗೆ ರೇಗಾಡ್ತಿರ್ತೀಯ? ನೋಡು, ಅವಳನ್ನ ಒಳಗಡೆ ಕರ್ಕೊಂಡು ಹೋಗಿ ಏನಾಗಿದೆ ಅಂತ ವಿಚಾರಿಸು. ಆಮೇಲೆ ಯಾರಾದರೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಇವತ್ತಿಂದ ಅಲ್ಲಪ್ಪ, ತುಂಬಾ ದಿವಸದಿಂದ ಅವಳು ಹೊಟ್ಟೆ ನೋವಿಂದ ನರಳ್ತಿದ್ದಾಳೆ. ಡಾಕ್ಟರ್ ಹತ್ರ ತೋರ್ಸೋಣ ಬಾರೆ ಅಂದ್ರೆ ಬೇಡಮ್ಮ, ಹಾಗೆ ಸರಿ ಹೋಗುತ್ತೆ ಬಿಡು ಅಂತ ಆದಿ ಕೈಯಲ್ಲಿ ಯಾವುದೋ ಮಾತ್ರೆ ತರಿಸ್ಕೊಂಡು ನುಂಗ್ಬಿಡ್ತಾಳೆ. ಮೊದಲೇ ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ. ಅಲ್ಸರ್ ಏನಾದರೂ ಆಗಿದ್ಯಾ ಅಂತ ನನ್ಗೆ ಅನುಮಾನ ಬರ್ತಾ ಇದೆ. ಹೀಗೆ ಬಿಟ್ರೆ ನಾಳೆ ಬೇರೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಹೇಳು? ನೀನು ಹೇಳೋದು ಸರಿನಮ್ಮ. ನಡಿ, ಯಾರಾದರೂ ಡಾಕ್ಟರ್ ಹತ್ರ ಹೋಗಿ ತೋರ್ಸೋಣ. ಇಲ್ಲಪ್ಪ, ನನ್ನ ಕಾಲೇಜ್ ಫ್ರೆಂಡು ರಾಧಿಕಾ ಅಂತಿದ್ದಾಳೆ. ಅವಳು ಡಾಕ್ಟ್ರು. ಅವಳ ಹತ್ರನೇ ಅಪಾಯಿಂಟ್ಮೆಂಟ್ ತಗೊಳ್ತೀನಿ ಇರು. ಹಲೋ, ನಾನು ರೇವತಿ ಮಾತಾಡ್ತಾ ಇರೋದು. ರಾಧಿಕಾ, ನನ್ನ ಮಗಳು ಇತ್ತೀಚೆಗೆ ತುಂಬ ಹೊಟ್ಟೆ ನೋವು ಅಂತಿರ್ತಾಳೆ ಕಣೆ. ಅಪಾಯಿಂಟ್ಮೆಂಟ್ ಕೊಡ್ತೀಯಾ? ಕರ್ಕೊಂಡು ಬರ್ತೀನಿ. ಆಯ್ತು. ರಾಧಿಕಾ ಮತ್ತೆ ಹಾಸ್ಪಿಟ್ಲಿಗೆ ಹೋಗೋವಾಗ ಬಂದು ಚೆಕಪ್ ಮಾಡಿಬಿಟ್ಟು ಹೋಗ್ತಾಳಂತೆ. ಸರಿನಮ್ಮ, ಹಾಗೆ ಆಗಲಿ. ನಿಧಿ, ನೀನು ಹೋಗಿ ರೂಮಲ್ಲಿ ರೆಸ್ಟ್ ತಗೋಮ್ಮ. ರೇವತಿ, ನೀನು ಇಲ್ಲೇ ಇರು, ನಾನು ಚೆಕ್ ಮಾಡಿ. ಹಾಯ್ ನಿಧಿ. ಹಾಯ್ ಆಂಟಿ. ಏನಾಗ್ತಾ ಇದೆಪ್ಪ? ತುಂಬ ಹೊಟ್ಟೆ ನೋವು ಆಂಟಿ. ಏನಾಗ್ತಾ ಇದೆ? ನೋಡ್ತಾ ಇದೆ ಆಂಟಿ. ವಾಮಿಟ್ ಬರ್ತಿದ್ಯಾ? ಡಾಕ್ಟರ್, ಏನಾಗಿದೆ ನಮ್ಮ ಮಗಳಿಗೆ? ಎನಿಥಿಂಗ್ ಸೀರಿಯಸ್? ರೇವತಿ, ನಿಧಿಗೀಗ 4 months ಪ್ರೆಗ್ನೆಂಟ್. ಆರ್ ಯು ಜೋಕಿಂಗ್ ಡಾಕ್ಟರ್? ನೋ, ನಿಧಿ ಈಗ 4 ತಿಂಗಳು ಬಸ್ರಿ. ಮೇಲೆ ಕಾಲೇಜ್ಗೆ ಓದಕ್ಕೆ ಅಂತ ನಿನ್ನ ಕಳ್ಸಿದ್ದು, ಈಗ ಹೊಟ್ಟೆಲಿ ಮಗುನ್ ಬೆಳೆಸ್ಕೊಂಡು ನಿಂತ್ಕೋ ಅಂತ ಅಲ್ಲ. ರೇವತಿ, ಏನು ಮಾಡ್ತಾ ಇದೀಯ ನೀನು? ಹೋಗಿ ಹೋಗಿ ಆ ಮಗು ಮೇಲೆ. ಮಗುನ ಈಗಾಗ್ಲೇ ಅವಳ ಹೊಟ್ಟೆನಲ್ಲಿ ಮಗು ಬೆಳೀತಾ ಇದೆಯಪ್ಪ. ಆ ಮಗು ಯಾರ್ದು ಅಂತ ಗೊತ್ತಾಗೋವರೆಗೂ ನಾನು ಇವಳನ್ನ ಸುಮ್ಮನೆ ಬಿಡಲ್ಲ. ನೀವೀಗ ಅವಳು ಬಡ್ದು ಮಾಡಿದ್ರೆ ಅವಳು ಹೇಳ್ತಾಳೆ ಅನ್ಕೊಂಡಿದ್ಯಾ? ನೋಡು, ನಾನು ಅವಳ ಹತ್ರ ಮಾತಾಡಿ ಯಾರು ಏನು ತಿಳ್ಕೊತೀನಿ. ಬಾ, ನೀನು ಸ್ವಲ್ಪ ಹೊರಗಡೆ ಇರು. ಅಪ್ಪ, ಬಾಮ ನೀನು. ರೇವತಿ. ಡಾಕ್ಟರ್, ಪ್ಲೀಸ್ ಟೇಕ್ ಹರ್ ಔಟ್. ರೇವತಿ, ಬಾ. ನಡಿ ನೀನು ಹೊರಗಡೆ. ನಿಧಿ ಕಂದ, ನೋಡು, ಯಾರು ಏನು ಅಂತೇಳಿ ನನ್ನ ಹತ್ರ ಹೇಳೋದು. ನೋಡು, ಯಾರೇ ಆಗಿರಲಿ ಅವನನ್ನು ಕರ್ಕೊಂಡು ಬಂದು ನಿನ್ನ ಜೊತೆ ಮದುವೆ ಮಾಡಿಸಿ ಜೀವನ ಪರ್ಯಂತ ನೀನು ಚೆನ್ನಾಗಿರೋ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಹೇಳು, ಯಾರು ಕಂದ ಅವನು?